Hello students, hope you have been understood the previous sessions video. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಸೊ ಇವತ್ತಿಂದು ಈ ಒಂದು ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಟಾಪಿಕ್ಸ್. ಅದು ನಿಮ್ಮ ಏನು ಸಿಲೆಬಸ್ ಗೆ ಸಂಬಂಧಪಟ್ಟಿರೋ ಚಾಪ್ಟರ್ ಗೆ ಸಂಬಂಧಪಟ್ಟಂತ ನೆಕ್ಸ್ಟ್ ಟಾಪಿಕ್ಸ್ ಗೆ ಹೋಗೋಣ. ಸೊ ಬಿಫೋರ್ ಗೋಯಿಂಗ್ ಟು ದಿ ಟಾಪಿಕ್ಸ್, ಲೆಟ್ ಮಿ ಟೆಲ್ ಯು ದಿಸ್ ಇಸ್ ದ ಪ್ರೋಗ್ರಾಮ್ ರಿಲೇಟಿಂಗ್ ಟು BCom ಮತ್ತೆ ಸಬ್ಜೆಕ್ಟ್ ಕಾಮರ್ಸ್. ಇದು ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಯೂನಿವರ್ಸಿಟಿ ಮ್ಯಾಂಗ್ಳೂರ್ ಮತ್ತೆ ಇದು ಸೆಷನ್ ಎರಡನೇ ಸೆಷನ್ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ನಿಮ್ಗೆ ಪ್ರೀವಿಯಸ್ ಸೆಷನ್ ಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ರನ್ನ ಹೇಳೋದಾದ್ರೆ, ವಿ ಹ್ಯಾವ್ ಬಿನ್ ಸ್ಟಡಿಡ್ ಅಬೌಟ್ ದಿ ಡೆಫಿನಿಷನ್ ಆಫ್ ಡಿಸ್ಕ್ರಿಪ್ಟಿವ್ ಸ್ಟಾಟಿಸ್ಟಿಕ್ಸ್ ಆಫ್ ಬೈವೇರಿಯಟಿ ಡೇಟಾ. ಅದ್ರದ್ದು ಡೆಫಿನಿಷನ್ಸ್ ನ ತಿಳ್ಕೊಂಡಿದ್ದೀರಾ, ಮೀನಿಂಗ್ ನ ತಿಳ್ಕೊಂಡಿದ್ದೀರಾ, ಏನಂತ ಹೇಳಿ ತಿಳ್ಕೊಂಡಿದ್ದೀರಾ ಮೀನಿಂಗ್, ಅಂಡ್ ಟೈಪ್ಸ್ ಆಫ್ ಕೋರಿಲೇಷನ್ಸ್ ಅದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಆ ಟೈಪ್ಸ್ ಆಫ್ ಕೋರಿಲೇಷನ್ಸ್ ಅಲ್ಲಿ ಪಾಸಿಟಿವ್ ಅಂಡ್ ನೆಗೆಟಿವ್, ಸಿಂಪಲ್ ಆರ್ ಮಲ್ಟಿಪಲ್, ಪಾರ್ಷಿಯಲ್ ಅಂಡ್ ಟೋಟಲ್, ಅಂಡ್ ಲೀನಿಯರ್ ಅಂಡ್ ನಾನ್ ಲೀನಿಯರ್, ಇದೆಲ್ಲದ್ರದ್ದು ಟೈಪ್ ಆಫ್ ಕೋರಿಲೇಷನ್ಸ್ ನ ಅರ್ಥ ಮಾಡ್ಕೊಂಡಿದ್ದೀರಾ. ಅದ್ರದ್ದು ನಿಮಗೆ ವಿತ್ ಡಯಾಗ್ರಾಮ್ ನಿಮಗೆ ಐ ಥಿಂಕ್ ಐ ಬಿನ್ ಗಿವಿಂಗ್ ಯು ದ ಎಕ್ಸ್ಪ್ಲನೇಷನ್ಸ್. ಅಂಡ್ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ನೆಕ್ಸ್ಟ್ ಪಾರ್ಟ್ ಏನಾಗುತ್ತೆ, ಕೋರಿಲೇಷನ್ ಅಂಡ್ ಕೋಹೆಷನ್. ಸೊ ಈ ಒಂದು ಸೆಷನ್ ಅಲ್ಲಿ ವಿ ವಿಲ್ ಡಿಸ್ಕಸ್ ವಾಟ್ ಇಸ್ ದಿಸ್ ಕೋರಿಲೇಷನ್ ಅಂಡ್ ಕೋಹೆಷನ್, ಹಂಗಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಸೊ ನಿಮ್ ಪ್ರೀವಿಯಸ್ ಇದ್ರಲ್ಲಿ ನೀವು ಟೈಪ್ಸ್ ಆಫ್ ಕೋರಿಲೇಷನ್ಸ್ ನ ನೀವು ನೋಡಿದ್ರಿ. ಸೊ ಅದ್ರಲ್ಲಿ ಯಾವ ತರ ಕೋರಿಲೇಷನ್ ಇದೆ ಅಂತ ನಾನು ನಿಮಗೆ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರಲ್ಲಿ ಕೋರಿಲೇಷನ್ ಅಂಡ್ ಕೋಹೆಷನ್ ಅಂದ್ರೆ ಏನು ಅಂತೇಳಿ ತಿಳ್ಕೊಳ್ಳೋಣ. ಸೊ ವಾಟ್ ಇಸ್ ದ ರಿಲೇಶನ್ಶಿಪ್? ಕೋರಿಲೇಷನ್ ಅನಾಲಿಸಿಸ್ ಸ್ಟಡೀಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯೇಬಲ್ಸ್. ಒಂದು ಅಥವಾ ಎರಡು ವೇರಿಯಬಲ್ ಬಗ್ಗೆ ಸ್ಟಡಿ ಮಾಡುತ್ತೆ. ಬಟ್ ಕೋರಿಲೇಷನ್ ಡಸ್ ನಾಟ್ ಶೋ ದ ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್. ಅಂದ್ರೆ ಯಾತಕ್ಕೆ ಅದನ್ನ ಎರಡು ಕೋರಿಲೇಟ್ ಆಗಿದೆ ರಿಲೇಶನ್ಶಿಪ್ ಅದ್ರ ಬಗ್ಗೆ ಹೇಳಲ್ಲ. ಇನ್ ಅ ಬೈವೇರಿಯೇಟ್ ಅಥವಾ ಟೂ ವೇರಿಯಬಲ್ ಡಿಸ್ಟ್ರಿಬ್ಯೂಷನ್, ಇಫ್ ದ ಟೂ ವೇರಿಯಬಲ್ಸ್ ಹ್ಯಾವ್ ದ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್, ದೆನ್ their correlation is high. This high degree of correlation implies that there should be a direct relation between correlation and cohesion. ನೋಡಿ ಇಲ್ಲಿ ಅರ್ಥ ಆಯ್ತಲ್ವಾ? ಈಗ ನಿಮ್ಗೆ ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದೆ. ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಎರಡು ವೇರಿಯೇಬಲ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡೋದು. ಅಂತ ಸಮಯದಲ್ಲಿ ಇಫ್ ಟೂ ವೇರಿಯೇಬಲ್ಸ್ ಹ್ಯಾವ್ ದ ಕಾಸ್, ಎರಡು ವೇರಿಯೇಬಲ್ಗೂ ಒಂದು ಉದ್ದೇಶ ಇದೆ, ಕಾಸ್ ಅಂದ್ರೆ ಉದ್ದೇಶ ಇದೆ, ಅಂಡ್ ಎಫೆಕ್ಟ್ ದ ರಿಲೇಶನ್ಶಿಪ್, ಅದೆರಡರದ್ದು ರಿಲೇಶನ್ಶಿಪ್ ಹೊಂದಾಣಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ದೆನ್ ದೇರ್ ಕೋರಿಲೇಷನ್ ಈಸ್ ಹೈ. ಅದಕ್ಕೆ ನಾವು ಅದು ಹೈ ಕೋರಿಲೇಷನ್ ಅಂತ ಹೇಳ್ತೀವಿ. ಸೊ ದಿಸ್ ಹೈ ಡಿಗ್ರಿ ಆಫ್ ಕೋರಿಲೇಷನ್ ಇಂಪ್ಲೈಸ್ ದಟ್ ದೇರ್ ಶುಡ್ ಬಿ ಅ ಡೈರೆಕ್ಟ್ ರಿಲೇಷನ್. ಅಂದ್ರೆ ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ರಿಲೇಶನ್ಶಿಪ್ ಇರಬೇಕು ಯಾವ್ದೊಟ್ಟಿಗೆ ಅಂದ್ರೆ ಕೋರಿಲೇಷನ್ ಅಂಡ್ ಕೋಹೆಷನ್, ಅದರಲ್ಲಿ ಡೈರೆಕ್ಟ್ ರಿಲೇಶನ್ಶಿಪ್ ಇರಬೇಕು ಅಂತ ಹೇಳುತ್ತೆ. ಬಟ್ ಇಟ್ ಇಸ್ ನಾಟ್ ಆಲ್ವೇಸ್ ಹೋಲ್ಡ್ಸ್ ಗುಡ್. ದ ಹೈ ಡಿಗ್ರಿ ಆಫ್ ಕೋರಿಲೇಷನ್ ಡಸ್ ನಾಟ್ ಮೀನ್ ಅ ಕಾಸ್ ಅಂಡ್ ಇಫೆಕ್ಟ್ ರಿಲೇಶನ್ಶಿಪ್ ಬಿಟ್ವೀನ್ ದೆಮ್. ಅಂದ್ರೆ ಯಾವತ್ತು ಹೈ ದಟ್ ಈಸ್ ಹೈ ಡಿಗ್ರಿ ಆಫ್ ಕೋರಿಲೇಷನ್ ಬೇಕು ಅಂತೇಳಿ ಅದು ಕನ್ಸಿಡರ್ ಮಾಡೋದಿಲ್ಲ. ದ ಹೈ ಡಿಗ್ರಿ ಆಫ್ ಕೋರಿಲೇಷನ್ ಬಿಟ್ವೀನ್ ಟೂ ವೇರಿಯಬಲ್ ಮೇ ಬಿ ಡ್ಯೂ ಟು ದ ಫಾಲೋವಿಂಗ್ ರೀಸನ್ಸ್. ಯಾಕೆ ಹೈ ಡಿಗ್ರಿ ಆಫ್ ಕೋರಿಲೇಷನ್ ಇದೆ ಅಂತ ಹೇಳೋದಕ್ಕೆ ಸಮ್ ರೀಸನ್ಸ್ ಇದೆ ಇಲ್ಲಿ. ದಟ್ ರೀಸನ್ಸ್ ಲೆಟ್ ವಿ ಗೋ ಫಾರ್ ದಿ ನೆಕ್ಸ್ಟ್ ಸ್ಲೈಡ್. ನೋಡಿ ಇದರಲ್ಲಿ ಒಂದು ರೀಸನ್ ಏನಂದ್ರೆ, ಕೋರಿಲೇಷನ್ ಡ್ಯೂ ಟು ರ್ಯಾಂಡಮ್ ಸೆಲೆಕ್ಟೆಡ್ ಸ್ಯಾಂಪಲ್ಸ್ ಆಫ್ ವೇರಿಯೇಬಲ್ಸ್. ರ್ಯಾಂಡಮ್ ಆಗಿ ನಾವು ಏನು ಸ್ಯಾಂಪಲ್ಸ್ ನ ಸೆಲೆಕ್ಟ್ ಮಾಡ್ತೀವಿ ಅವಾಗ ನಿಮ್ಮ ಕೋರಿಲೇಷನ್ ಅಲ್ಲಿ ಏನಾಗ್ತದೆ, ಹೈ ವಾಲ್ಯೂಮ್ ಆಫ್ ಕೋರಿಲೇಷನ್ಸ್ ಇರುತ್ತೆ. ನೋಡಿ ಸಮ್ ಟೈಮ್ಸ್ ಇಟ್ ಇಸ್ ಪಾಸಿಬಲ್ ಡ್ಯೂ ಟು ಸೆಲೆಕ್ಷನ್ ಆಫ್ ರ್ಯಾಂಡಮ್ ಸ್ಯಾಂಪಲ್ ಫ್ರಮ್ ಅ ಬೈವೇರಿಯೇಟ್, ಅಂದ್ರೆ ಎರಡು ಟೂ ವೇರಿಯಬಲ್ ಡಿಸ್ಟ್ರಿಬ್ಯೂಷನ್, ಬೈವೇರಿಯೇಟ್ ಡಿಸ್ಟ್ರಿಬ್ಯೂಷನ್. ದಿಸ್ ಇಸ್ ಬಿಕಾಸ್ ದಿಸ್ randomly selected sample of variables may have high degree of correlation, but actually they may not have. ಅಂದ್ರೆ ರ್ಯಾಂಡಮ್ ಅಂತ ಹೇಳಿದ್ರೆ, ಈಗ ನಾನು ನಿಮಗೆ ಹೇಳ್ತೀನಿ ನೋಡಿ, ಈಗ ಒಂದು 10 ವೇರಿಯೇಬಲ್ಸ್ ಇರುತ್ತೆ ತಿಳ್ಕೊಳ್ಳಿ. 10 ವೇರಿಯೇಬಲ್ ನಮಗೆ ಒಂದು 3 ವೇರಿಯೇಬಲ್ ಮಾತ್ರ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ನಾವು ಏನು 10 ವೇರಿಯೇಬಲ್ ಮಧ್ಯದಿಂದ ಒಂದು 3 ವೇರಿಯೇಬಲ್, ಒಂದು ವೇರಿಯೇಬಲ್ 2 ಇರ್ಬೋದು, ಮತ್ತೊಂದು ವೇರಿಯೇಬಲ್ 4 ಇರ್ಬೋದು, ಅಥವಾ ಮತ್ತೊಂದು ವೇರಿಯೇಬಲ್ 8 ಇರ್ಬೋದು. ಈಗ ನಾವೇನ್ ಮಾಡಿದ್ವಿ, ರ್ಯಾಂಡಮ್ ಆಗಿ ನಮಗೆ ಯಾವ್ದು ಅವಶ್ಯಕತೆ ಬೇಕು ಅಂತ ಹೇಳಿ ಅನಿಸ್ತು ಅದನ್ನ ಸೆಲೆಕ್ಟ್ ಮಾಡಿರ್ತೀವಿ. ಸೊ ಹೀಗೆ ಮಾಡಿದಾಗ ಅದೇನಾಗ್ತದೆ, ಆ ಸ್ಯಾಂಪಲ್ಸ್ ಅದನ್ನ ನಾವು
ಸ್ಯಾಂಪಲ್ ಅಂತ ಹೇಳ್ತೀವಿ. ಆ ಸ್ಯಾಂಪಲ್ ಆಫ್ ವೇರಿಯೇಬಲ್ಸ್ ಮೇ ಹ್ಯಾವ್ ಹೈ ಡಿಗ್ರಿ ಆಫ್ ಕೋರಿಲೇಷನ್ ಬಟ್ ಆಕ್ಚುಲಿ ದೇ ಮೇ ನಾಟ್ ಹ್ಯಾವ್, ಅಂದ್ರೆ ಇರ್ಲಬಹುದು ಇರದೇ ಇರಲೇಬಹುದು ಅಂತ ಹೇಳೋ ಒಂದು ಉದ್ದೇಶ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಏನಾಗ್ತದೆ ಅಂದ್ರೆ ಕೋರಿಲೇಷನ್ ಡ್ಯೂ ಟು ರ್ಯಾಂಡಮ್ ಸೆಲೆಕ್ಟೆಡ್ ಸ್ಯಾಂಪಲ್ ಆಫ್ ವೇರಿಯೇಬಲ್ಸ್. ಸೊ ಇದು ಒಂದು ರೀಸನ್ಸ್ ಆಗ್ತದೆ. ಯಾತಕ್ಕೆ ರೀಸನ್ಸ್ ಅಂತ ಹೇಳಿದ್ರೆ for the purpose of correlation and cohesion, ಅದಕ್ಕೆ ಒಂದು reasons. ನೆಕ್ಸ್ಟ್ ಸೆಕೆಂಡ್ ಒಂದು ಬಂದ್ರೆ ಇನ್ಫ್ಲೂಯೆನ್ಸ್ಡ್ ಬೈ ಎಕ್ಸ್ಟರ್ನಲ್ ವೇರಿಯೇಬಲ್ಸ್. ಸೊ ಎಕ್ಸ್ಟರ್ನಲ್ ಅಂತ ಹೇಳಿದ್ರೆ ಒಂದು ವೇರಿಯೇಬಲ್ಸ್ ಔಟ್ಸೈಡ್ ವೇರಿಯೇಬಲ್ಸ್ ಅಂತ ಬರ್ತದೆ ನೋಡಿ. ಕೋರಿಲೇಷನ್ ಬಿಟ್ವೀನ್ ಟೂ ವೇರಿಯೇಬಲ್ಸ್ ಮೇ ಬಿ ಡ್ಯೂ ಟು ದಿ ಎಫೆಕ್ಟ್ ಆಫ್ ದಿ ಅದರ್ ವೇರಿಯೇಬಲ್ಸ್. ಅಂದ್ರೆ ಎರಡು ರಿಲೇಶನ್ಶಿಪ್ ಒಂದೇ ತರ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಮೂರನೇ ವೇರಿಯೇಬಲ್ ಬೇಸಿಸ್ ಮೇಲೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ ಇದೆ, ಪ್ರೈಸ್ ಆಫ್ ಎ ವೆಜಿಟೇಬಲ್ ಅಂಡ್ ಪ್ರೈಸ್ ಆಫ್ ಮೊಬೈಲ್ ಫೋನ್ ಮೇ ಬಿ correlated due to the fact purchasing power of an individual. ನೋಡಿ, ಇಲ್ಲಿ ಈಗ ಪ್ರೈಸ್ ಆಫ್ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಪ್ರೈಸ್ ಆಫ್ ಮೊಬೈಲ್ ಫೋನ್ ಆಗಿರ್ಬೋದು, ಅದು ಇಟ್ ಈಸ್ ಕೋರಿಲೇಟೆಡ್. ಯಾಕೆ ಕೋರಿಲೇಟೆಡ್ ಅಂತ ಹೇಳಿದ್ರೆ ಡ್ಯೂ ಟು ದ ಫ್ಯಾಕ್ಟ್ ಪರ್ಚೇಸಿಂಗ್ ಪವರ್ ಆಫ್ ಅನ್ ಇಂಡಿವಿಜುವಲ್. ಸೊ ಅದು ಪರ್ಚೇಸಿಂಗ್ ಪವರ್ ಆಫ್ ಇಂಡಿವಿಜುವಲ್ ಅದನ್ನ ಒಂದು ಬೇಸ್ ಆಗಿ ತಕೊಂಡಾಗ ಅಲ್ಲಿ ನಿಮಗೆ ಕೋರಿಲೇಷನ್ಸ್ ಇದೆ. Okay, then coming for the third one, mutual dependencies. So correlation between the two variables in high due to mutual influences of each variable on other variable. Here it is difficult to classify which is cause variables and which are the cause variable or which is the variable of effect. ಅಂದ್ರೆ ಯಾವುದು ಕಾಸ್ ಆಗುತ್ತೆ ಯಾವ್ದು ಎಫೆಕ್ಟ್ ಆಗ್ತದೆ ಅಂತ ಇಲ್ಲಿ ಹೇಳಕ್ಕಾಗಲ್ಲ. ಎಕ್ಸಾಂಪಲ್ಸ್ ಕೊಟ್ಟಿದೆ ನೋಡಿ ಇಲ್ಲಿ. ದ ಫಾಲ್ ಇನ್ ದ ಪ್ರೈಸ್ ಆಫ್ ಕಾಟನ್ ಟೆಕ್ಸ್ಟೈಲ್ ಪ್ರಾಡಕ್ಟ್, ದಟ್ ಈಸ್ ಡಿಮಾಂಡ್ ಇನ್ಕ್ರೀಸಸ್ ಅಂಡ್ ಪ್ರೈಸ್ ಆಫ್ ದಿ ಕಾಟನ್ ಟೆಕ್ಸ್ಟೈಲ್ ಪ್ರಾಡಕ್ಟ್ ಇನ್ಕ್ರೀಸಸ್. ನೋಡಿ, ಯಾವಾಗ ಡಿಮಾಂಡ್ ಇನ್ಕ್ರೀಸ್ ಆಗುತ್ತೆ, that is the demand increases and the price of cotton textile product increases. ಯಾವಾಗ ಪ್ರೈಸ್ ಟೆಕ್ಸ್ಟೈಲ್ ಪ್ರಾಡಕ್ಟ್ ಪ್ರೈಸ್ ಇನ್ಕ್ರೀಸ್ ಆಯ್ತದೆ, ಡಿಮಾಂಡ್ ಇನ್ಕ್ರೀಸ್ ಆಗ್ತದೆ. ಡಿಮಾಂಡ್ ಫಾಲ್ಸ್, ಸೊ ಹಿಯರ್ ದ ಪ್ರೈಸ್ ಇನ್ ದ ಕಾಸ್ ದ ಫಾಲ್ ಇನ್ ದ ಡಿಮಾಂಡ್ ಇಸ್ ದ ಎಫೆಕ್ಟ್. ಪ್ರೈಸ್ ಮತ್ತೆ ಡಿಮಾಂಡ್ ಎರಡು ಇಫೆಕ್ಟ್ ಆಗ್ತದೆ. ಇನ್ ದಿಸ್ ಕೇಸ್ ಇಟ್ ಈಸ್ ಪಾಸಿಬಲ್ ದಟ್ fall in demand due to changes in the fashion of cotton textile products. ಅಂದ್ರೆ ಯಾವಾಗ ಫಾಲ್ ಡಿಮಾಂಡ್ ಪ್ರಾಡಕ್ಟ್ ಗೆ ಕಡಿಮೆ ಆಗ್ತದೆ ಅಂದ್ರೆ ಯಾವಾಗ ನಿಮ್ಗೆ ಫ್ಯಾಷನ್ ಚೇಂಜ್ ಆಗ್ತದೆ. ಸೊ ಕಾಟನ್ ಟೆಕ್ಸ್ಟೈಲ್ ಫ್ಯಾಷನ್ ಚೇಂಜ್ ಆದಾಗ ಡಿಮಾಂಡ್ ಚೇಂಜ್ ಆಗ್ತದೆ. ಸೊ ಚೇಂಜಸ್ ಇನ್ ದಿ ಟೇಸ್ಟ್ ಆಫ್ ದಿ ಕಸ್ಟಮರ್ಸ್ ಒಂದು ಎಕ್ಸಾಂಪಲ್ ಆಗ್ತದೆ. ಡ್ಯೂ ಟು ದಿಸ್ ಕಾಸ್ ಪ್ರೈಸ್ ಆಫ್ ಕಾಟನ್ ಟೆಕ್ಸ್ಟೈಲ್ ಪ್ರಾಡಕ್ಟ್ ಡಿಕ್ರೀಸಸ್. ಕಾಟನ್ ಟೆಕ್ಸ್ಟೈಲ್ ಪ್ರಾಡಕ್ಟ್ ಪ್ರೈಸ್ ಡಿಕ್ರೀಸಸ್ ಆಗಿದೆ. ದ cohesion always results in correlation, but correlation does not mean the presence of cohesion. ಅಂದ್ರೆ cohesion ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಕೋರಿಲೇಷನ್ ಬಂದಾಗ cohesion ಬರುತ್ತೆ. ಆದ್ರೆ ಇನ್ನೊಂದು ಏನ್ ಹೇಳ್ತಿದೆ ಅಂತ ಹೇಳಿದ್ರೆ ಕೋರಿಲೇಷನ್ ಡಸ್ ನಾಟ್ ಮೀನ್ ದ ಪ್ರೆಸೆನ್ಸ್ ಆಫ್ cohesion. ಅಂದ್ರೆ ಯಾವತ್ತೂ cohesion ಅಲ್ಲಿ ಇರ್ಬೇಕು ಅಂತೇಳಿ ಅದು ಹೇಳಲ್ಲ. ಸೊ ಅಕಾರ್ಡಿಂಗ್ ಟು ದಿಸ್ ನೋಡಿ, ಈಗ ನಿಮಗೆ ಸ್ಕ್ಯಾಟರ್ಡ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಕ್ಯಾಟರ್ಡ್ ಡಯಾಗ್ರಾಮ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ದಟ್ ಈಸ್ ಡಾಟ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ಸೊ ಸ್ಕ್ಯಾಟರ್ಡ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಸಿಂಪಲ್ ಮೆಥಡ್ ಆಫ್ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ಬೈವೇರಿಯೇಟ್. ಅಂದ್ರೆ ಟೂ ವೇರಿಯೇಬಲ್ಸ್ ಅಂದ್ರೆ ಟೂ ಡೇಟಾಸ್ ಏನಿದೆ, ಎರಡು ಡೇಟಾಸ್ ನ ಇಟ್ ಈಸ್ ಅ ಸಿಂಪಲ್ ಟೂಲ್ ಆಫ್ ಡಿಟರ್ಮೈನಿಂಗ್ ದ ಕೋರಿಲೇಷನ್ ಬಿಟ್ವೀನ್ ಟೂ ವೇರಿಯೇಬಲ್ಸ್. ಹೇಗೆ ಒಂದಕ್ಕೆ ಒಂದು ಎರಡು ವೇರಿಯೇಬಲ್ಸ್ ಗೆ ಏನ್ ಕೋರಿಲೇಷನ್ಸ್ ಇದೆ ಅಂತ. ಸಪೋಸ್ n number of pairs of values of x and y variables are given al kottidre, then these n points can be plotted on a graph. So along with the x and y axis, these two sets of figures are known as subject and relatives. So illiga subject relatives anta heltivi. The values of subject are along with the x axis and the corresponding values of relative along
along with y-axis. This diagram so obtained is called scattered diagram. ನೋಡಿ ಇದಕ್ಕೆ ನಾವು ಸ್ಕ್ಯಾಟರ್ಡ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಅಂದ್ರೆ ಬಿಡಿ ಬಿಡಿಯಾಗಿ ಬೇರೆ ಬೇರೆ ಆಗಿರೋದಕ್ಕೆ ಸ್ಕ್ಯಾಟರ್ಡ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಸೊ ನೋಡಿ ಇದರಲ್ಲಿ ಇಂಟರ್ಪ್ರೆಸೆಂಟೇಷನ್ ದ ಕೋರಿಲೇಷನ್ ಥ್ರೂ ಸ್ಕ್ಯಾಟರ್ಡ್ ಡಯಾಗ್ರಾಮ್. ಸೊ ಇಲ್ಲಿ ನಿಮಗೆ ಪಾಯಿಂಟ್ಸ್ ಇದೆ ನೋಡಿ. ಇಫ್ ಪಾಯಿಂಟ್ಸ್ ಪ್ಲಾಟೆಡ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಇಟ್ ಶೋಸ್ ಹೈ ಕೋರಿಲೇಷನ್. ಅಂದ್ರೆ ನಿಮಗೆ ಇಲ್ಲಿ ಯಾವ ರೀತಿ ಸ್ಕ್ಯಾಟರ್ ಡಯಾಗ್ರಾಮ್ಸ್ ಅಲ್ಲಿ ಕೋರಿಲೇಷನ್ಸ್ ಇದೆ ಅಂತ ಹೇಳೋದಕ್ಕೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಇಫ್ ಪಾಯಿಂಟ್ಸ್ ಪ್ಲಾಟೆಡ್ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಹತ್ರ ಇದ್ರೆ ಇಟ್ ಶೋಸ್ ಹೈ ಕೋರಿಲೇಷನ್, ಅಲ್ಲಿ ಹೈ ಕೋರಿಲೇಷನ್ ಇದೆ. ಇಫ್ ದ ಪಾಯಿಂಟ್ಸ್ ಪ್ಲಾಟೆಡ್ ಅಪ್ವರ್ಡ್ ಆರ್ ಡೌನ್ವರ್ಡ್ ಟ್ರೆಂಡ್ ಇಟ್ ಶೋಸ್ ದಟ್ ದೇರ್ ಇಸ್ ಕೋರಿಲೇಷನ್. ಎರಡಲ್ಲೂ ಸಹ ಅಪ್ವರ್ಡ್ ಒಂದು ಡೌನ್ವರ್ಡ್ ಟ್ರೆಂಡ್ ಇದ್ರೆ ಅದು ಕೋರಿಲೇಷನ್ ಇದೆ ಅಂತ ಅರ್ಥ. ಇಫ್ ದೇರ್ ಇಸ್ ಅಪ್ವರ್ಡ್ ಟ್ರೆಂಡ್ ಫ್ರಮ್ ದ ಲೆಫ್ಟ್ ಟು ರೈಟ್ ಇಟ್ ಶೋಸ್ ಪಾಸಿಟಿವ್ ಕೋರಿಲೇಷನ್, ಅಲ್ಲಿ ಪಾಸಿಟಿವ್ ಕೋರಿಲೇಷನ್ ಇದೆ ಅಂತೇಳಿ ಅದು ತೋರಿಸುತ್ತೆ. ಓಕೆ, and next one ನೋಡಿ, if there is downward trends from the left to right it shows negative correlation, ಅಲ್ಲಿ negative correlation ಇದೆ ಅಂತ ಹೇಳುತ್ತೆ. and if correlation equal to 1, correlation equal 1 ಗೆ equal ಇದ್ರೆ it shows all the points lies on a straight line, it shows the perfect correlation ಅಂತ ತೋರಿಸುತ್ತೆ. if all the points of a straight line starting from left bottom and going upward the right top it is called perfect positive correlation. ಅಂದ್ರೆ ನಿಮ್ಗೆ ಅದು ಏನಾಗ್ತದೆ ಅಂದ್ರೆ ಆಲ್ ದಿ ಪಾಯಿಂಟ್ಸ್ ಏನಾಗ್ತದೆ ಸ್ಟ್ರೈಟ್ ಇರುತ್ತೆ, ಲೈನ್ ಇರುತ್ತೆ, ಸ್ಟಾರ್ಟಿಂಗ್ ಫ್ರಮ್ ಲೆಫ್ಟ್ ಬಾಟಮ್ ಅಂಡ್ ಗೋಯಿಂಗ್ ಲೆಫ್ಟ್ ಬಾಟಮ್ ಇಂದ ತಗೊಬಂದು ಗೋಯಿಂಗ್ ಅಪ್ವರ್ಡ್ ಟುವರ್ಡ್ಸ್ ದಿ ರೈಟ್ ಟಾಪ್ ಗೆ ಮೇಲ್ ಹೋಗ್ತಾ ಇದೆ. ಇಟ್ ಈಸ್ ಕಾಲ್ಡ್ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್. ನಿಮ್ಗೆ ಅದ್ರ ಡಯಾಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ಇಫ್ ಆಲ್ ದಿ ಪಾಯಿಂಟ್ ಆನ್ ಅ ಸ್ಟ್ರೈಟ್ ಲೈನ್ ಸ್ಟಾರ್ಟಿಂಗ್ ಫ್ರಮ್ ಟಾಪ್ ಲೆಫ್ಟ್ ಟು ಫಾಲ್ to right bottom it is called perfect negative correlations. ಸೊ ನೋಡಿ ಇದನ್ನ ನಾನು ಡಿಗ್ರಿ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಕೋರಿಲೇಷನ್ ಕೋಎಫಿಷಿಯಂಟ್ ಅಂತೇಳಿ ಹೇಳ್ಬೋದು. ಸೊ ನೋಡಿ ಇಲ್ಲಿ ಇದನ್ನ ಎಲ್ಲ ನಿಮಗೆ ಒಂದು ನ್ಯೂಮರಿಕಲ್ ನಂಬರ್ಸ್ ಅಥವಾ ನಿಮ್ಗೆ ವ್ಯಾಲ್ಯೂಸ್ ಪ್ರಕಾರ ಕೊಟ್ಟಿದ್ದಾರೆ ನೋಡಿ. ವೆನ್ ಆರ್ ಇಸ್ ಈಕ್ವಲ್ ಟು +1, ಸೊ ಅದಕ್ಕೆ +1 ಇದ್ರೆ ಆರ್ ಅಂತ ಹೇಳಿದ್ರೆ ಇಲ್ಲಿ ಕೋರಿಲೇಷನ್ ಸೈನ್ ನಿಮಗೆ ಆರ್ ಅಂತ ಮಾಡ್ತೀವಿ. ಹೇಗೆ ನೀವು ಪ್ರೀವಿಯಸ್ ಸೆಮಿಸ್ಟರ್ ಅಲ್ಲಿ ಮೀಡಿಯನ್ ಗೆ ಎಂ ಮಾಡ್ತಿದ್ರಿ ಅಂಡ್ ಮೀನ್ ಅಥವಾ ಅರ್ಥಮೆಟಿಕ್ ಮೀನ್ ಗೆ ಎಕ್ಸ್ ಬಾರ್ ತಗೊಳ್ತಿದ್ರಿ ಸೈನ್, ಅಂಡ್ ಫಾರ್ ಯುವರ್ ಮೋಡ್ ಗೆ ಝೆಡ್ ಅಂತ ತೋರಿಸ್ತಿದ್ರಿ, ಹಾರ್ಮೋನಿಕ್ ಮೀನಿಗೆ ಹೆಚ್ ಅಂತ ತೋರಿಸ್ತಿದ್ರಿ, ಜಾಮೆಟ್ರಿಕ್ ಮೀನಿಗೆ ಜಿ ಅಂತ ತೋರಿಸ್ತಿದ್ರಿ. ಅದೇ ರೀತಿನೇ ಇಲ್ಲಿ ಕೋರಿಲೇಷನ್ ಗೆ ನಾವು ಆರ್ ಅಂತೇಳಿ ಮಾಡ್ತೀವಿ. ಸೊ ಆರ್ ಇಸ್ ಈಕ್ವಲ್ ಟು +1 ಅಂತ ಹೇಳಿದ್ರೆ ಇಟ್ ಇಸ್ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್. ಇಫ್ ಆರ್ ಇಸ್ ಈಕ್ವಲ್ ಟು -1 ಅಂತ ಹೇಳಿದ್ರೆ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್, ಅದನ್ನ ನೆಗೆಟಿವ್ ಕೋರಿಲೇಷನ್ ಅಂತ ಹೇಳ್ತೀವಿ. ವೆನ್ ಆರ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ರೆ ದರ್ ಇಸ್ ನಾನ್ ಕೋರಿಲೇಷನ್ಸ್, ಅಂದ್ರೆ ಅಲ್ಲಿ ಕೋರಿಲೇಷನ್ಸ್ ಇಲ್ಲ, ಅಲ್ಲಿ ರಿಲೇಶನ್ಶಿಪ್ಸ್ ಬಿಲ್ಡಪ್ ಆಗಿಲ್ಲ. ಅಂಡ್ ವೆನ್ ಇಸ್ ಆರ್ ಇಸ್ ಗ್ರೇಟರ್ ದೆನ್ ಅಂದ್ರೆ +0.75 ಬಟ್ ಲೆಸ್ಸರ್ ದೆನ್ +1 ಅಂತ ಹೇಳಿದ್ರೆ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್, ಅಲ್ಲಿ ಹೈ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್ ಇದೆ. ಆಮೇಲೆ ಇನ್ನೊಂದು ವೆನ್ ಆರ್ ಇಸ್ ಗ್ರೇಟರ್ ದೆನ್ +0.50 ಬಟ್ ಲೆಸರ್ ದೆನ್ +0.75 ಅಂದ್ರೆ ಮಾಡರೇಟ್ ಡಿಗ್ರಿ ಆಫ್ ಪಾಸಿಟಿವ್ ಕೋರಿಲೇಷನ್. ಹಾಗೇನೆ ವೆನ್ ಆರ್ ಇಸ್ ಗ್ರೇಟರ್ ದೆನ್ -0.75 ಬಟ್ ಲೆಸ್ ದೆನ್ -1 ಹೈ ಡಿಗ್ರಿ ಆಫ್ ನೆಗೆಟಿವ್ ಕೋರಿಲೇಷನ್ಸ್ ಬಂತು ನೋಡಿ. ನೆಗೆಟಿವ್ ಕೋರಿಲೇಷನ್ ಇದೆ. ವೆನ್ ಆರ್ ಇಸ್ ಗ್ರೇಟರ್ ದೆನ್ -0.50 but less than -0.75 it is moderate degree of negative correlations bantu. And when r is less than greater than 0 but less than -0.5 andre low degree of negative correlations barutte ನೋಡಿ. ಈಗ ನಿಮಗೆ ಸ್ಕ್ಯಾಟರ್ ಡಯಾಗ್ರಾಮ್ ನ ಒಂದು ಡಯಾಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ತೋರಿಸಿದ್ದಾರೆ. ಇಲ್ಲಿ ಒಂದೊಂದು ನೋಡಿ ನಿಮ್ಗೆ ಜಸ್ಟ್ ಒಂದು ಹೇಳ್ತೀನಿ. ಇಲ್ಲಿ ನೋಡಿ ಈ ಡಯಾಗ್ರಾಮ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಆರ್ ಇಸ್ ಈಕ್ವಲ್ ಟು +1 ಅಂದ್ರೆ ಇಲ್ಲಿ ಏನಾಗಿದೆ ನಮ್ಮಲ್ಲಿ ಇಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಇದು ಲೆಫ್ಟ್ ಇಂದ ಡಾಟ್ ಆಗಿರೋದು ಲೋ ಡಾಟ್ ಇಂದ ಹೈ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವ ಕಡೆಗೆ ರೈಟ್ ಸೈಡ್ಗೆ, ಲೆಫ್ಟ್ ಇಂದ ರೈಟ್ ಸೈಡ್ಗೆ. ಸೊ ಹಿಂಗಿದ್ದಾಗ ಅದು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ಸ್ ಆಗುತ್ತೆ. ಅಂಡ್ ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂದ್ರೆ ಸೊ ಡಾಟ್ಸ್ ಏನಾಗ್ತದೆ ರೈಟ್ ಇಂದ
ಲೆಫ್ಟ್ ಸೈಡ್ ಗೆ ಹೋಗ್ತದೆ ಅಪ್ವರ್ಡ್ ಡೈರೆಕ್ಷನ್ಸ್ ಗೆ. ಸೊ ಅದನ್ನ ನೀವು ಬೇಕಾದ್ರೆ ಅಪ್ವರ್ಡ್ ಇಂದ ಲೋ ಡೈರೆಕ್ಷನ್ಸ್ ಗೆ ಬರ್ತಾ ಉಂಟು ಅಂತಾನು ಕನ್ಸಿಡರ್ ಮಾಡಬಹುದು. ಬಟ್ ಇಟ್ ಈಸ್ ನೆಗೆಟಿವ್ ಕೋರಿಲೇಷನ್ ಆಗ್ತದೆ. And coming for the next aspect, that is the positive correlations. Positive correlation ಹೆಂಗಿರುತ್ತೆ ನೋಡಿ ಹೀಗೆ. ಸೊ R is greater than 0 ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ನೋಡಿ ಇಲ್ಲಿ ಡಾಟ್ಸ್ ನೋಡಿ ಇದೆಲ್ಲ ಹತ್ರ ಡಾಟ್ಸ್ ಇದೆ. ಇದಕ್ಕೆ ನಾವು ಪಾಸಿಟಿವ್ ಕೋರಿಲೇಷನ್ ಅಂತ ಹೇಳ್ತೀವಿ. ಅಂಡ್ ನೆಗೆಟಿವ್ ಕೋರಿಲೇಷನ್ಸ್ ನೋಡಿ ಇದು ಒಂದಕ್ಕೊಂದು ಸಿಂಕ್ ಇದೆ, ಎಲ್ಲದಕ್ಕೂ ಸಿಂಕ್ ಇದೆ ಅಥವಾ ಕೋರಿಲೇಷನ್ಸ್ ಇದೆ. ಬಟ್ ನೋಡಿ ನೆಗೆಟಿವ್ ಕೋರಿಲೇಷನ್ ಅಲ್ಲಿ ಏನಾಗಿದೆ, ಸೊ ಇಟ್ ಈಸ್ ನೆಗೆಟಿವ್ ಕೋರಿಲೇಷನ್ ಅಲ್ಲಿ R is less than 0 ಆಗಿದೆ. ಅಂಡ್ ನಿಮ್ಮ ಏನ್ ಡಾಟ್ಸ್ ಕನೆಕ್ಟಿವಿಟೀಸ್ ಇಲ್ಲ, ಎಲ್ಲಾನು ಬೇರೆ 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 ಕಡೆ ಸ್ಕ್ಯಾಟರ್ಡ್ ಆಗಿದೆ. ಇದಕ್ಕೇನೆ ನಾವು ಸ್ಕ್ಯಾಟರ್ಡ್ ಡಯಾಗ್ರಾಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂಡ್ ಕಮಿಂಗ್ ಫಾರ್ ದ ನೋ ಕೋರಿಲೇಷನ್ಸ್ ದೇರ್ ಇಸ್ ಎಲ್ಲೂ ನಿಮಗೆ ಕೋರಿಲೇಷನ್ಸ್ ಇಲ್ಲ, ಎಲ್ಲಾ ಕಡೆಗೂ ಡಾಟ್ ಡಾಟ್ ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿ ಹೋಗ್ತದೆ. ಅಂಡ್ ನೆಕ್ಸ್ಟ್ ದಟ್ ಈಸ್ R is equal to 0 ಅಂತಾನೆ ಕನ್ಸಿಡರ್ ಮಾಡಬೇಕು. ಅಂಡ್ ನೋ ಕೋರಿಲೇಷನ್ ನೋಡಿ ಇಲ್ಲಿನೂ ಅಷ್ಟೇ, ಹೀಗೆ ಬಂದ್ರು ದೇರ್ ಇಸ್ ನೋ ಕೋರಿಲೇಷನ್ಸ್, ಹಿಂಗಿದ್ರು ನೋ ಕೋರಿಲೇಷನ್. ಸೊ R is equal to 0 ಆಗ್ತದೆ. ಸೊ the pattern of distribution of points on the graph can be made use for the rough estimation of correlation between the two variables. ಇದರಲ್ಲಿ ಎರಡು ವೇರಿಯೇಬಲ್ಸ್ ಅಲ್ಲಿ ಯಾವ ತರ ಕೋರಿಲೇಷನ್ ಇದೆ ಅಂತ ಹೇಳೋದನ್ನ ನಿಮಗೆ ನಾವು ಅಲ್ಲಿ ಡಯಾಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಮಾಡಿರೋಂಥದ್ದು. ಸೊ ಬೈ ದಿಸ್ ಇದ್ರೆ ನಿಮ್ಗೆ ಒಂದು ಜಿಸ್ಟ್ ನಾನು ಕೊಟ್ಟಂಗಿದೆ. ಕೋರಿಲೇಷನ್ ಅಂದ್ರೆ ಏನು, ಕೋರಿಲೇಷನ್ ಮತ್ತೆ ಕೋಯೇಷನ್ ಅಂದ್ರೆ ಏನು ಅಂತ ಹೇಳೋದ್ರ ಬಗ್ಗೆ ನಿಮಗೆ ಒಂದು ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ. ಅಂಡ್ ಇನ್ ಯುವರ್ ನೆಕ್ಸ್ಟ್ ಏನು ಸೆಷನ್ಸ್ ಅಲ್ಲಿ ನಾವು ನಿಮ್ಗೆ ನಾನು ನೆಕ್ಸ್ಟ್ ಕೋರಿಲೇಷನ್ಸ್ ಯಾರ್ಯಾರ್ದು ಅಂಡರ್ ಅಲ್ಲಿ ಕೋರಿಲೇಷನ್ಸ್ ಕ್ಯಾಲ್ಕುಲೇಷನ್ಸ್ ಮಾಡಬಹುದು, ಪ್ರಾಬ್ಲಮ್ ರಿಲೇಟೆಡ್ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ನ ನಿಮಗೆ ಕೊಡ್ತೀನಿ, ನಿಮಗೆ ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ. ಸೊ ದೀಸ್ ಆರ್ ದ ಮೇನ್ ಇಂಟ್ರೊಡಕ್ಟರಿ ಪಾರ್ಟ್ ಆಫ್ ಯುವರ್ ಫಸ್ಟ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ಫಸ್ಟ್ ಇಂಟ್ರೊಡಕ್ಟರಿ ಪಾರ್ಟ್ ಆಗ್ತದೆ. ನೆಕ್ಸ್ಟ್ ವಿಲ್ ಕಮ್ ಆನ್ ಗೋಯಿಂಗ್ ಆನ್ ಫಾರ್ ದ problem solving. Okay, so by this we'll end up with this particular session. Thank you, Makle.